ಇನ್ನು ಗೆಲುವಿನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಸಮಾವೇಶಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮೋತ್ಸವ ಮಾದರಿಯಲ್ಲೇ ಸಿದ್ದು ಪವರ್ ಶೋಗೆ ಮುಂದಾಗ್ತಿರೋದು ಮತ್ತೊಂದು ದೊಡ್ಡ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ವಿಪಕ್ಷಗಳಿಗೆ ಸೆಡ್ಡು ಹೊಡೆಯೋದಕ್ಕೆ ಸಿದ್ದರಾಮಯ್ಯ ತಂತ್ರ. ಡಿಸೆಂಬರ್ 5ಕ್ಕೆ ಸಿಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ. ಇದು ಸರ್ಕಾರ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ, ಒಂದು ದೊಡ್ಡ ಸಮಾವೇಶ ನಡೆಯುತ್ತೆ. ಆದರೆ ಇದು ಸರ್ಕಾರ ಅಥವಾ ಕಾಂಗ್ರೆಸ್ನ ಕಾರ್ಯಕ್ರಮ ಅಲ್ಲ ಅಂತ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಸ್ವಾಭಿಮಾನಿ ಸಂಘಟನೆ. ಸಿದ್ದರಾಮಯ್ಯ ಈಸ್ ಎ ಟವರಿಂಗ್ ಪರ್ಸನಾಲಿಟಿ ಆ್ಯಂಡ್ ಎನ್ ಆನೆಸ್ಟ್ ಪೊಲಿಟಿಷಿಯನ್ ಇನ್ ದಿ ಕಂಟ್ರಿ. 40 ವರ್ಷ ಸಾರ್ಥಕ ಸಾರ್ವಜನಿಕ ಜೀವನವನ್ನು ಸಾರ್ವಜನಿಕ ಹಿತಕ್ಕೆ ಮತ್ತು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಸಮಾಜದ ನಿರ್ಮಾಣಕ್ಕೆ ಸುಮಾರು 14 ಬಡ್ಜೆಟ್ಗಳನ್ನು ಕೊಟ್ಟು ನಿರಂತರವಾಗಿ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿದ್ದಾರೆ. ಅಂಥ ಒಂದು ಮಹಾನಾಯಕರಿಗೆ ನಾವೆಲ್ಲ ಸೇರಿ ಬೆಂಬಲ ಮತ್ತು ಅವರಿಗೆ ಅಭಿನಂದನೆಗಳನ್ನು ಹೇಳಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ. ಆ ಕಾರಣಕ್ಕೆ ಸಮಾವೇಶನ ಸಂಘಟನೆ. ಸಿದ್ದರಾಮಯ್ಯನೇ ಒಂದು ಶಕ್ತಿ ಪ್ರದರ್ಶನದ ಪ್ರಶ್ನೆ ಅಲ್ಲವೇ ಅಲ್ಲ. ನಾನು ಹೇಳಿದ ಮಾತಲ್ಲ ಇದು. ನಮ್ಮ ಹಿಂದಿನ ನಾಯಕರಾಗಿದ್ದಂಥ ದೇವೇಗೌಡರು ಶಾಸಕಾಂಗ ಪಕ್ಷದಲ್ಲಿ ಸಿದ್ದರಾಮಯ್ಯ ಇಸ್ ಎನ್ ಇನ್ಸ್ಟಿಟ್ಯೂಷನ್, ಈಸ್ ನಾಟ್ ಎ ಪರ್ಸನ್. ಸಿದ್ದರಾಮಯ್ಯ ಒಂದು ಶಕ್ತಿ ಅಂತ ಅವರು ಹೇಳಿದರು. ಹೀಗಾಗಿ ಈ ಹಿಮ್ಸೆಲ್ಫ್ ಈಸ್ ಎ ಸ್ಟ್ರೆಂತ್. ರಾಜಕೀಯ ಕಾರ್ಯಕ್ರಮಗಳಿಗೂ ಈ ಸಮಾವೇಶಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವರ ಸ್ವಾಭಿಮಾನಿಗಳು ಅಭಿಮಾನದಿಂದ ಅವರನ್ನು ಪ್ರೀತಿ ಗೌರವದಿಂದ ಬೆಂಬಲಿಸಿ ನಮ್ಮ ಜೊತೆಲಿ ಸದಾಕಾಲ ಇರ್ತೀವಿ ಅಂತ ಹೇಳ್ತಕ್ಕಂಥ ಅವರ ಅಭಿಮಾನದ ದ್ಯೋತಕದ ಸಭೆ ಇದು. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರಸನ್ನ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಸಿದ್ದರಾಮಯ್ಯನವರ ರಾಜಕೀಯ ಹಾದಿಯನ್ನು ಗಮನಿಸಿದಾಗ ಎಲ್ಲೆಲ್ಲಿ ಅವರಿಗೆ ಅಗ್ನಿ ಪರೀಕ್ಷೆ ಎದುರಾಗಿದೆಯೋ, ಅದು JDSನಿಂದ ಎಕ್ಸ್ಪೆಲ್ ಆದಾಗಿರ್ಬೋದು ಅಥವಾ 2018ರಲ್ಲಿ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿದಂಥ ಸಂದರ್ಭ ಇರ್ಬೋದು, ಈಗ ಅವರು ಫೇಸ್ ಮಾಡ್ತಿರುವಂಥ ಒಂದಷ್ಟು ವಿಚಾರಗಳಿರ್ಬೋದು, ಆರೋಪ ಇರ್ಬೋದು, ಈಗಲೂ ಕೂಡ ಮತ್ತೆ ಪ್ರೂವ್ ಮಾಡಿದ್ದಾರೆ ತಮ್ಮ ಶಕ್ತಿ ಏನು ಅಂತ. ಸೊ ಈಗ ಈ ಗೆಲುವು ಎಷ್ಟು ಮುಖ್ಯ ಆಗುತ್ತೆ, ಜೊತೆಗೆ ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಕೂಡ ಸಜ್ಜಾಗ್ತಿದೆ ಪ್ರಸನ್ನ. ಹೌದು ಅವಿನಾಶ್, ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿಗೆ 3ಕ್ಕೆ 3 ಕ್ಷೇತ್ರವನ್ನ ಗೆಲ್ಲುವಂಥದ್ದು ಅನಿವಾರ್ಯ ಆಗಿತ್ತು. ಮತ್ತು ಆ ಅನಿವಾರ್ಯವಾದಂತಹ ಸತ್ವ ಪರೀಕ್ಷೆಯಲ್ಲಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ಕೈಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಅತಿಯಾಗಿ ವೈಯಕ್ತಿಕ ನಿಂದನೆ ಮಾಡಿದ್ರೆ ಅದು ಯಾವತ್ತೂ ಕೂಡ ರಾಜಕೀಯದಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನೋದಕ್ಕೆ ಈ ಉಪಚುನಾವಣೆ ಸಾಕ್ಷಿ ಆಗುತ್ತೆ. ಬಿಜೆಪಿ ಮತ್ತು JDS ನಾಯಕರು ನೇರವಾಗಿ ಟಾರ್ಗೆಟ್ ಮಾಡಿದ್ದು ಇಶ್ಯೂ ಬೇಸ್ಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರನ್ನ ಈ ಬಾರಿಯ ಉಪಚುನಾವಣೆಯಲ್ಲಿ ಹೆಚ್ಚಾಗಿ ಟಾರ್ಗೆಟ್ ಮಾಡಲಾಯಿತು. ಶಿಗ್ಗಾಂವ್ ಇರ್ಬೋದು, ಸಂಡೂರು ಇರ್ಬೋದು, ಇನ್ನು ಚನ್ನಪಟ್ಟಣ ಇರ್ಬೋದು, 3 ಕ್ಷೇತ್ರಗಳಲ್ಲೂ ಕೂಡ ಸಿದ್ದರಾಮಯ್ಯನವರನ್ನ ಗುರಿಯಾಗಿಟ್ಕೊಂಡು ಬಿಜೆಪಿ ಮತ್ತು JDS ನಾಯಕರು ಹೇಳಿಕೆಗಳನ್ನ ಕೊಟ್ಟರು. ಅವರ ವಿರುದ್ಧ ಒಂದಷ್ಟು ಅನಗತ್ಯವಾದಂತಹ ಪದ ಬಳಕೆಗಳನ್ನ ಮಾಡಿದ್ರು. ಜನಾರ್ದನ್ ರೆಡ್ಡಿ ಅವರಂತೂ ಸಿದ್ದರಾಮಯ್ಯನವರನ್ನ ಸಿದ್ದಾಸುರ ಅನ್ನುವಂತಹ ವರ್ಡ್ ಅನ್ನ ಬಳಕೆ ಮಾಡೋ ಮೂಲಕ ಎಲ್ಲೋ ಒಂದ್ ಕಡೆ ಅಹಿಂದ ವರ್ಗ ಕಾಂಗ್ರೆಸ್ ಕಡೆ ವಾಲೋದಕ್ಕೆ, ಕನ್ಸಾಲಿಡೇಟ್ ಆಗೋದಕ್ಕೆ ಸ್ವತಃ ಬಿಜೆಪಿ ಮತ್ತು JDS ನಾಯಕರೇ ಅವಕಾಶ ಮಾಡಿಕೊಟ್ಟಂತಾಗಿದೆ. ಈ ಕಾರಣಕ್ಕೋಸ್ಕರ ಅತಿಯಾಗಿ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿರುವಂತದ್ದೇ ಬಿಜೆಪಿ ಮತ್ತು JDS ನಾಯಕರು 3ಕ್ಕೆ 3 ಕ್ಷೇತ್ರವನ್ನ ಕಳೆದುಕೊಳ್ಳೋದಕ್ಕೆ ಎಲ್ಲೋ ಒಂದ್ ಕಡೆ ಒಂದು ಸಂಭವ ಅದು ಕೂಡ ಕಾರಣವಾಗಿದೆ. ಇದನ್ನೇ ಕಾಂಗ್ರೆಸ್ನವರು ಅಸ್ತ್ರವನ್ನಾಗಿ ಬಳಸಿಕೊಂಡ್ರು. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಅದೇ ವಿಚಾರವನ್ನ ಹೋದಲ್ಲಿ ಬಂದಲ್ಲಿ ಪದೇ ಪದೇ ಪ್ರಸ್ತಾಪವನ್ನ ಮಾಡಿದ್ರು. ಶಿಗ್ಗಾವಿ, ಚನ್ನಪಟ್ಟಣ ಮತ್ತು ಸಂಡೂರು ಸೇರಿ ಸುಮಾರು 15ಕ್ಕೂ ಹೆಚ್ಚು ಸಮಾವೇಶಗಳಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾದ್ರು. ಅಲ್ಲೆಲ್ಲವೂ ಕೂಡ ಸಿದ್ದರಾಮಯ್ಯ ಪದೇ ಪದೇ ಪುನರುಚ್ಚಾರವನ್ನ ಮಾಡಿದ್ದು, ನಾನೇನು ಕೂಡ ತಪ್ಪು ಮಾಡಿಲ್ಲ, ಆದ್ರೂ ಕೂಡ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಇದಕ್ಕೆ ಜನರೇ ಫಲಿತಾಂಶದ ಮೂಲಕ ಉತ್ತರ ಕೊಡಬೇಕು, ನಾನೇನಾದ್ರೂ ತಪ್ಪು ಮಾಡಿದೀನಾ ಅನ್ನುವಂತ ನೇರವಾದಂತ ಪ್ರಶ್ನೆಯನ್ನ ಜನತೆಯ ಮುಂದೆ ಇಡ್ತಾ ಹೋದ್ರು. ಮತ್ತು ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕಡೆ ಅಹಿಂದ ವರ್ಗ ಕನ್ಸಾಲಿಡೇಟ್ ಆಗೋದಕ್ಕೆ, ಕ್ರೋಢೀಕೃತ ಆಗೋದಕ್ಕೆ ಕಾರಣ ಆಯ್ತು. ಶಿಗ್ಗಾವಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಹೋಗಿ ಅಲ್ಲೇ ಠಿಕಾಣಿಯನ್ನು ಹೂಡಿ ಅಹಿಂದ ವರ್ಗದ ಪ್ರತ್ಯೇಕ ಸಭೆಗಳನ್ನ ಮಾಡಿದ್ರು. ಆ ಸಭೆಗಳಲ್ಲಿ ಪ್ರಸ್ತಾಪ ಮಾಡಿದ್ದು ನನ್ನನ್ನ ಕೆಳಗಿಳಿಸುವಂತ ಒಂದಷ್ಟು ಪ್ರಯತ್ನಗಳನ್ನ ಬಿಜೆಪಿಯ ನಾಯಕರು ಮಾಡ್ತಿದ್ದಾರೆ, ಅದಕ್ಕೆ ಜನರು ಉತ್ತರ ಕೊಡಬೇಕು ಅನ್ನುವಂತ ನೇರವಾದಂತಹ ಮೆಸೇಜ್ ಅನ್ನ ಸಮುದಾಯವಾರು ಸಭೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದು ಎಲ್ಲ ಒಂದ್ ಕಡೆ ಬಿಜೆಪಿಯ ಮತ್ತು JDS ನ ವಿರುದ್ಧ ಕುರುಬ ಸಮುದಾಯ, ಅಹಿಂದ ವರ್ಗ ಮತ್ತು ಎಲ್ಲ ಒಂದು ಈ ರೀತಿಯ ಮತಗಳು ಸಂಪೂರ್ಣವಾಗಿ ಬಿಜೆಪಿಯ ವಿರುದ್ಧ ಹೋಗೋದಕ್ಕೆ ಕಾರಣವಾಯಿತು. ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿಯ ನಾಯಕರು ಎಡವುದ್ರು ಅಂತಲೇ ಹೇಳಬೇಕು. ಈಗ ರಿಸಲ್ಟ್ ಬಂದಿದೆ. ರಿಸಲ್ಟ್ ಬಳಿಕ ಸಿದ್ದರಾಮಯ್ಯನವರ ಕೈಗೆ ಒಂದಷ್ಟು ಬಲ ಬಂದಂತಾಗಿದೆ. ಮತ್ತು ಅದನ್ನ ಮತ್ತೆ ಪ್ರೂವ್ ಮಾಡೋದಕ್ಕೆ ಹೈಕಮಾಂಡ್ ನಾಯಕರ ತನಕವೂ ಕೂಡ ಆ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ನೇರವಾಗಿ ಒಂದು ಸ್ವಾಭಿಮಾನಿ ಸಮಾವೇಶವನ್ನು ಕೂಡ ಆಯೋಜನೆ ಮಾಡಲಾಗ್ತಾ ಇದೆ. ಫಲಿತಾಂಶಕ್ಕಿಂತ ಮುಂಚಿತವಾಗಿಯೂ ಕೂಡ ಸಿದ್ದರಾಮಯ್ಯನವರು ಬಳಕೆ ಮಾಡಿದ್ದು ಅಹಿಂದ ಕಾರ್ಡು. ಇದೀಗ ಫಲಿತಾಂಶದ ಬಳಿಕವೂ ಕೂಡ 3ಕ್ಕೆ 3 ಕ್ಲೀನ್ ಸ್ವೈಪ್ ಮಾಡಿದಂತಹ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಪರವಾಗಿ ಒಂದು ಸ್ವಾಭಿಮಾನಿ ಸಮಾವೇಶವನ್ನ ಹಾಸನದಲ್ಲಿ ಡಿಸೆಂಬರ್ 5ನೇ ತಾರೀಕು ಆಯೋಜನೆ ಮಾಡ್ತಿದ್ದಾರೆ. ಅದರಲ್ಲಿ ನೇರವಾಗಿ ವಾಗ್ದಾಳಿ ಬಿಜೆಪಿಯವರ ವಿರುದ್ಧ ಇರುತ್ತೆ. ಯಾವ ರೀತಿ ತನ್ನ ವಿರುದ್ಧ ಪ್ರಕರಣಗಳನ್ನ ಹಾಕಿದ್ರು ಅನ್ನುವಂಥದ್ರ ವಿರುದ್ಧ ಇರುತ್ತೆ. ಜೊತೆಗೆ ತಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನುವಂಥದ್ದನ್ನ
ಸಿದ್ದರಾಮಯ್ಯನವರು ತನ್ನ ಅತ್ಯಾಪ್ತ ಶಾಸಕರು ಸಚಿವರ ಮೂಲಕ ಮತ್ತೆ ಅದನ್ನ ಪೋಟ್ರೆ ಮಾಡೋದಕ್ಕೆ ಹೊರಟಿದ್ದಾರೆ. ಮತ್ತು ಉಪಚುನಾವಣೆಯ ಸಂದರ್ಭದಲ್ಲೇ ಲೋಕಾಯುಕ್ತ ವಿಚಾರಣೆಗೂ ಕೂಡ ಸಿದ್ದರಾಮಯ್ಯನವರು ಹಾಜರಾಗಿದ್ದು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ಪರವಾಗಿ ಭಯ ಭಕ್ತಿ ಜನರಲ್ಲಿ ಹೆಚ್ಚಾಗೋ ರೀತಿಯಲ್ಲಿ ಮಾಡ್ತು. ಎಲ್ಲೋ ಒಂದ್ ಕಡೆ ಸೀಟ್ ಕಳೆದುಕೊಂಡ್ಬಿಡ್ತಾರೇನೋ ಅನ್ನುವಂತ ಭಯ, ಸಿದ್ದರಾಮಯ್ಯನವರ ಮೇಲಿನ ಭಕ್ತಿ, ಇದೆಲ್ಲವೂ ಕೂಡ ಸೇರಿ ಬಿಜೆಪಿಗೆ ವಿರುದ್ಧವಾದಂತಹ ಮತಗಳು ಕ್ರೋಢೀಕೃತ ಆಗಿ ಅದು ಕಾಂಗ್ರೆಸ್ಗೆ ಪೂರಕ ಆಗೋ ರೀತಿಯಲ್ಲಿ ಮಾಡ್ತು. ಅತಿಯಾಗಿ ಬಿಜೆಪಿಯ ನಾಯಕರು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿದ್ದು, ವೈಯಕ್ತಿಕವಾಗಿ ತೇಜೋವಧೆ ಮಾಡುವಂತಹ ಪದಗಳನ್ನ ಬಳಕೆ ಮಾಡಿದ್ದು, ಇದೆಲ್ಲವೂ ಕೂಡ ಉಪಚುನಾವಣೆಯ ಫಲಿತಾಂಶದ ಮೇಲೆ ಬಹಳ ಇಫೆಕ್ಟ್ ಆಗಿದೆ. ಅವಿನಾಶ್, ಧನ್ಯವಾದ ಪ್ರಸನ್ನ.